ಹಾಯ್ ಆಲ್. ಮಾವಿನಕಾಯಿ ಒಗ್ಗರಣೆ ರೆಸಿಪಿನ ಯಾರು ಟ್ರೈ ಮಾಡಿಲ್ಲ, ಒಂದು ಸತಿ ಮನೇಲಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಹಾಗೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಮಾವಿನಕಾಯಿ ಸಿಪ್ಪೆನ ನೀಟಾಗಿ ತೆಗೆದುಬಿಟ್ಟು ಅದನ್ನು ಚೆಂದ ಮಾಡಿ ಪ್ರೆಸ್ ಮಾಡಿ ಅದರಲ್ಲಿರುವ ನೀರಿನ ಅಂಶನ ತೆಗಿಬೇಕು. ಬಿಕಾಸ್ ಮಾವಿನಕಾಯಿ ಒಗ್ಗರಣೆ ಮಾಡಬೇಕಾದ್ರೆ ಫುಲ್ ಡ್ರೈ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ನೀರನ್ನು ಹಾಕಬೇಕು. ಹಾಗಾಗಿ ಅದರಲ್ಲಿರೋ ನೀರನ್ನು ವೇಸ್ಟ್ ಮಾಡದೆ ಅದನ್ನು ನೀಟಾಗಿ ತೆಗೆದು ಅದನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಸೈಡಿಗೆ ಇಡಬೇಕು. ಆಮೇಲೆ ನೀವು ಮಾವಿನಕಾಯಿ ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕಿ ತುಂಬ ಅಲ್ಲ, ಸ್ವಲ್ಪ ಚೆಂದ ಮಾಡಿ ಅದನ್ನು ಪ್ರೆಸ್ ಮಾಡಬೇಕು. ಯಾಕೆ ಅಂತ ಅಂದರೆ ಮಾವಿನಕಾಯಿ ಒಗ್ಗರಣೆ ಮಾಡಬೇಕಾದರೆ ಅದರಲ್ಲಿರೋ ಉಪ್ಪು ಖಾರ ಅದು ಆ ಮಾವಿನಕಾಯಿ ಒಳಗಡೆ ಹೋಗಬೇಕು. ಆವಾಗಲೇ ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ, ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡಿ, ಅದು ಫ್ರೈ ಆಗ್ತಾ ಇರೋ ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡಬೇಕು. ಆಮೇಲೆ ಖಾರಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಆ ಖಾರ ಬಿಟ್ಟ ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನೀವು ಅದನ್ನು ತೆಗ್ದಿಟ್ಟಿರ್ತೀರಲ್ಲ, ಮ್ಯಾಂಗೋನ ನೀಟಾಗಿ ಪ್ರೆಸ್ ಮಾಡಿರ್ತೀರಲ್ಲ, ಆ ಮ್ಯಾಂಗೋನ ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಬೆಲ್ಲ, ಸ್ವೀಟ್ ಯಾರಿಗೆ ಸ್ವೀಟ್ ಬೇಕನ್ಸುತ್ತೆ ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ನೀಟಾಗಿ ಆ ಬೆಲ್ಲ ನೀರು ಬಿಡಬೇಕು. ಅಲ್ಲಿ ತನಕ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೆಲ್ಲದಲ್ಲಿ ಉಪ್ಪಿರುತ್ತೆ, ಹಾಗಾಗಿ ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ಹಾಕಿಬಿಟ್ಟು ಅಚ್ಚದ ಖಾರದ ಪುಡಿ ಸ್ವಲ್ಪ ಹಾಕಿ ಖಾರಕ್ಕೆ, ಹಾಗೆ ಕಲ್ಲರ್ ಕೂಡ ಕೊಡುತ್ತೆ ಅಲ್ಲ ಸ್ವಲ್ಪ, ಹಾಗಾಗಿ ಆಗ ಇದು ಮಾಡಿರ್ತೀರಲ್ಲ ಆ ಪಾತ್ರೆಯಲ್ಲಿ ಮ್ಯಾಂಗೋ ಉಳಿದಿರುತ್ತೆ. ಸೊ ಹಾಗಾಗಿ ಅದನ್ನು ವೇಸ್ಟ್ ಮಾಡಬಾರ್ದು. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ನಮಗೆ ಇಲ್ಲಿ ಸ್ವಲ್ಪ ಜ್ಯೂಸಿ ಆಗಬೇಕಲ್ವ ಒಗ್ಗರಣೆ, ಹಾಗಾಗಿ ಅದಕ್ಕೆ ನೀರು ಹಾಕಿಬಿಟ್ಟು ಆ ನೀರನ್ನು ಇದ್ರೊಳಗಡೆ ಹಾಕಿ ಚೆಂದ ಮಾಡಿ ಇದು ಮಾಡಿ ಲಿಡ್ ಹಾಕಿ ಮುಚ್ಚಿ ಸ್ವಲ್ಪ ಹೊತ್ತಾದಮೇಲೆ 5 ಮಿನಿಟ್ಸ್ ಬಿಟ್ಟು ಆಮೇಲೆ ಅದು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ನಿಮಗೆ ಸ್ವಲ್ಪ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ. ಅದನ್ನು ಒಂದು ಎಂಟಿ ಪಾತ್ರೆಗೆ ಶಿಫ್ಟ್ ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ತಿನ್ನೋದಕ್ಕಂತೂ ವಾವ್, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಅನ್ನದ ಜೊತೆ ಕೂಡ ತಿನ್ಬೋದು ಕಲಿಸ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.